ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈಂಡ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್. ಈ ಹಿಂದಿನ ಕ್ಲಾಸ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ಪ್ರಚಲಿತ ಘಟನೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಪಾರ್ಟ್ 2. ಇದರಲ್ಲಿ ಇನ್ನೂ ಒಂದಿಷ್ಟು ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ, ಇತ್ತೀಚೆಗೆ IMF ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಸಲಹಾ ಮಂಡಳಿಗೆ ನೇಮಕರಾದವರು ಯಾರು? ಎನ್ ಚಂದ್ರಶೇಖರ್ ಇವರು ಭಾರತದವರು. ಇವರು IMFನ ವ್ಯವಸ್ಥಾಪಕ ನಿರ್ದೇಶಕರ ಸಲಹಾ ಮಂಡಳಿಗೆ ಇತ್ತೀಚೆಗೆ ನೇಮಕರಾಗಿದ್ದಾರೆ. ಪ್ರಸ್ತುತ IMFನ ನಿರ್ದೇಶಕರು ಕ್ರಿಸ್ಟಲಿನಾ ಜಾರ್ಜಿವಿಯಾ, ಬಲ್ಗೇರಿಯಾದವರು. ಕ್ರಿಸ್ಟಲಿನಾ ಜಾರ್ಜಿವಿಯಾ ಅವರು. ಅದೇ ರೀತಿ ಬ್ರಿಕ್ಸ್ ಸಂಸ್ಥೆಯ ವತಿಯಿಂದ ಸ್ಥಾಪನೆಯಾದ NDBಯ ಮುಖ್ಯಸ್ಥರು ದಿಲ್ಮಾ ರೌಸೆಫ್, ಇವರು ಬ್ರೆಜಿಲ್ನವರು. IMF ಸಂಸ್ಥೆಯು 1944ರಲ್ಲಿ ಬ್ರಿಟನ್ ವುಡ್ ಸಭೆಯ ಮೂಲಕ ಸ್ಥಾಪನೆಯಾಯಿತು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. IMF ಸಂಸ್ಥೆಯು ಸ್ಥಾಪನೆಯಾಗಲು ಕಾರಣವಾದ ಸಭೆ ಯಾವುದೊಂದು ಪ್ರಶ್ನೆ ಕೇಳ್ಬೋದು. ಬ್ರಿಟನ್ ವುಡ್ ಸಭೆ. IMFನ ಕೇಂದ್ರ ಕಚೇರಿ ಅಮೇರಿಕಾದ ವಾಷಿಂಗ್ಟನ್ನ DC ಯಲ್ಲಿದೆ. IMFನ ಸದಸ್ಯ ರಾಷ್ಟ್ರಗಳು 190 ರಾಷ್ಟ್ರಗಳು IMFನಲ್ಲಿ ಸದಸ್ಯತ್ವವನ್ನು ಹೊಂದಿವೆ. ಇತ್ತೀಚೆಗೆ 190ನೇ ರಾಷ್ಟ್ರವಾಗಿ ಸೇರ್ಪಡೆಯಾದದ್ದು ಆಂಡೋರ್ ದೇಶ IMFಗೆ 190ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಈ IMF ಸ್ಥಾಪನೆಯಾದಾಗ ಅದರ ಜೊತೆಗೇ ವಿಶ್ವ ಬ್ಯಾಂಕ್ ಕೂಡ 1944ರಲ್ಲಿ ಬ್ರಿಟನ್ ವುಡ್ ಸಭೆಯ ಮೂಲಕವೇ ಸ್ಥಾಪನೆಯಾಯಿತು. ಈ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಕೂಡ ಅಮೇರಿಕಾದ ವಾಷಿಂಗ್ಟನ್ DC ನಲ್ಲಿ. ಪ್ರಸ್ತುತ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಅಜಯ್ ಭಂಗಾ ಅವರು ವಿಶ್ವ ಬ್ಯಾಂಕ್ನ 14ನೇ ಅಧ್ಯಕ್ಷರಾಗಿ ಪ್ರಸ್ತುತ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ, 2025ರ ವಿಶ್ವಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ಮಹಿಳಾ ಶಾಂತಿಪಾಲಕರ ಸಭೆಯನ್ನು ಎಲ್ಲಿ ನಡೆಸಲಾಗಿದೆ? ಅಂದರೆ ಯಾವ ನಗರದಲ್ಲಿ ವಿಶ್ವಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ಮಹಿಳಾ ಶಾಂತಿಪಾಲಕರ ಸಭೆಯನ್ನು ನಡೆಸಲಾಗಿದೆ? ಅಂದರೆ ನವದೆಹಲಿಯಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ. ಶಾಂತಿಪಾಲಕರ ಸಭೆಯು ನವದೆಹಲಿಯಲ್ಲಿ ನಡೆಯಿತು. ಈ ಸಭೆಯ ಧ್ಯೇಯವಾಕ್ಯ ಶಾಂತಿ ಪಾಲನೆಯು ಭಾರತದ ಮಹಿಳೆಯರು ಪರಿಸರ ಸಮಾವೇಶ ಎಂಬುದು ಮಹಿಳಾ ಶಾಂತಿಪಾಲಕರ ಸಭೆಯ ಧ್ಯೇಯವಾಕ್ಯವಾಗಿತ್ತು. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಆಂಟೋನಿಯೋ ಗುಟೆರಸ್, ಇವರು ಪೋರ್ಚುಗಲ್ ದೇಶದವರು. ವಿಶ್ವಸಂಸ್ಥೆಗೆ ಭಾರತದಿಂದ ಆಯ್ಕೆಯಾದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಅವರು ವಿಶ್ವಸಂಸ್ಥೆಗೆ ಭಾರತದಿಂದ ಆಯ್ಕೆಯಾದ ಖಾಯಂ ಪ್ರತಿನಿಧಿಯಾಗಿದ್ದಾರೆ. ಅದೇ ರೀತಿ 2025ರ ಕಾಫಿ ಉತ್ಸವವು ನಮ್ಮ ಬೆಂಗಳೂರಿನಲ್ಲಿ ನಡೆಯಿತು. 18ನೇ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸಿದ್ದು 2025ರಲ್ಲಿ ಒಡಿಶಾದ ಭುವನೇಶ್ವರದಲ್ಲಿ 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸಲಾಯಿತು. ಗೋಪಿನಾಥ್ ಬಾರ್ಡೋಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಗುವಾಹಟಿಯಲ್ಲಿ ಗೋಪಿನಾಥ್ ಬಾರ್ಡೋಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ವಿಶ್ವಸಂಸ್ಥೆಯಲ್ಲಿ 5 ರಾಷ್ಟ್ರಗಳು ಖಾಯಂ ಸದಸ್ಯತ್ವವನ್ನು ಪಡೆದಿದ್ದು, ಆ 5 ರಾಷ್ಟ್ರಗಳು ಈ ಕೆಳಗಿನಂತಿವೆ: ಚೀನಾ, ಫ್ರಾನ್ಸ್, ರಷ್ಯಾ, UK, USA. ಈ 5 ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ಖಾಯಂ ರಾಷ್ಟ್ರಗಳಾಗಿವೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಬಿಡುಗಡೆಯಾದ ಏರುಘಟ್ಟದ ನಡಿಗೆ ಇದು ಯಾರ ಆತ್ಮಕಥೆಯಾಗಿದೆ? ಉತ್ತರ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್. ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ಅವರ ಆತ್ಮಕಥೆ ಏರುಘಟ್ಟದ ನಡಿಗೆ ಎಂಬುದಾಗಿದೆ. ಮಾಧವ್ ಗಾಡ್ಗೀಳ್ ಸಮಿತಿ ತುಂಬ ಪ್ರಮುಖವಾದಂತಹ ಸಮಿತಿ ಮಾಧವ್ ಗಾಡ್ಗೀಳ್ ಸಮಿತಿಯು. ಈ ಸಮಿತಿಯು ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. 2024ರಲ್ಲಿ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ತ್ ಅವರ್ ಎಂಬ ಪ್ರಶಸ್ತಿಯನ್ನು ಮಾಧವ್ ಗಾಡ್ಗೀಳ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಚಾಂಪಿಯನ್ ಆಫ್ ದಿ ಅರ್ತ್ ಅವರ್ ಪ್ರಶಸ್ತಿ ಇದನ್ನು ನೀಡುವಂತಹ ಸಂಸ್ಥೆ ವಿಶ್ವಸಂಸ್ಥೆ. ಮಾಧವ್ ಗಾಡ್ಗೀಳ್ ಅವರಿಗೆ ನೀಡಿ ಗೌರವಿಸಿದೆ. ಅದೇ ರೀತಿ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ಅವರ ಆತ್ಮಕಥೆ ಏರುಘಟ್ಟದ ನಡಿಗೆಯಾದರೆ, ವೀರಪ್ಪ ಮೊಯ್ಲಿ ಅವರ ಆತ್ಮಕಥೆ ನನ್ನ ಬೊಗಸೆಯ ಆಕಾಶ. ನನ್ನ ಬೊಗಸೆಯ ಆಕಾಶ ಎನ್ನುವಂಥದ್ದು ವೀರಪ್ಪ ಮೊಯ್ಲಿ ಅವರ ಆತ್ಮಕಥೆಯಾಗಿದೆ. ನಂತರ ಇತ್ತೀಚೆಗೆ ನಿಧನರಾದ SL ಭೈರಪ್ಪ ಅವರ ಆತ್ಮಕಥೆ ಭಿತ್ತಿ ಎಂಬುದಾಗಿದೆ. ನಂತರ ಬಸವರಾಜ ಕಟ್ಟಿಮನಿಯವರ ಆತ್ಮಚರಿತ್ರೆ ಕಾದಂಬರಿಕಾರನ ಬದುಕು. ಕಾದಂಬರಿಕಾರನ ಬದುಕು ಎಂಬುದು ಬಸವರಾಜ ಕಟ್ಟಿಮನಿಯವರ ಆತ್ಮಕಥೆಯಾಗಿದೆ. ಪಶ್ಚಿಮ ಘಟ್ಟಗಳು 2012ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರಿವೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಯಾವ ವರ್ಷ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿವೆ ಅಂತ ಕ್ವಶನ್ ಕೇಳ್ತಾರೆ. ಪಶ್ಚಿಮ ಘಟ್ಟಗಳು 2012ರಲ್ಲಿ ಯುನೆಸ್ಕೋವನ್ನು ಸೇರಿದೆ. ಪಶ್ಚಿಮ ಘಟ್ಟಗಳು ನಮ್ಮ ಭಾರತದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಹರಡಿದೆ ಎಂಬುದನ್ನು ನೋಡೋಣ. ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಮಹಾರಾಷ್ಟ್ರ, ಗುಜರಾತ್, ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ ಈ 6 ರಾಷ್ಟ್ರಗಳಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿವೆ. ಮುಂದಿನ ಪ್ರಶ್ನೆ, ನಾನು ಕೊಡ್ತಿರುವಂತಹ ಮಾಹಿತಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಹುಲಿ ಮೀಸಲು ಅರಣ್ಯ ಹಕ್ಕುಗಳನ್ನು ಪಡೆದ ರಾಜ್ಯದ ಮೊದಲ ಬುಡಕಟ್ಟು ಸಮುದಾಯ ಯಾವುದು? ಸೋಲಿಗ ಬುಡಕಟ್ಟು ಜನಾಂಗವು ಹುಲಿ ಮೀಸಲು ಅರಣ್ಯ ಹಕ್ಕುಗಳನ್ನು ಪಡೆದಂತಹ ಕರ್ನಾಟಕದ ಮೊದಲ ಬುಡಕಟ್ಟು ಸಮುದಾಯವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ 2006ರಲ್ಲಿ ಜಾರಿಗೆ ಬಂತು. ಅರಣ್ಯ ಹಕ್ಕು ಕಾಯ್ದೆ 2006ರಲ್ಲಿ ಜಾರಿಗೆ ಬಂತು. ಅದೇ ರೀತಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು 1972ರಲ್ಲಿ ಜಾರಿಗೆ ಬಂದಿತು. ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖ ಬುಡಕಟ್ಟು ಜನಾಂಗಗಳು, ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳೋದಾದರೆ ತೊಗೊಂಡ್ಬಿಡಿ. ಎಲ್ಲ ಪ್ರಮುಖ ಬುಡಕಟ್ಟು ಜನಾಂಗಗಳು ಮತ್ತು ಅವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಸ್ಕ್ರೀನ್ಶಾಟ್ ತೊಗೊಳ್ಳೋರು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೊದಲನೇದಾಗಿ ಸಿದ್ದಿ ಬುಡಕಟ್ಟು ಜನಾಂಗದವರು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತಾರೆ. ಎರವ ಜನಾಂಗದವರು ಕೊಡಗು ಮತ್ತು ಮೈಸೂರಿನಲ್ಲಿ ಕಂಡುಬರುತ್ತಾರೆ. ಅದೇ ರೀತಿ ಯಾದಗಿರಿ ಮತ್ತು ಕೋಲಾರದಲ್ಲಿ ಚಂಚು ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ. ಸೋಲಿಗ ಬುಡಕಟ್ಟು ಜನಾಂಗದವರು ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯದಲ್ಲಿ ಕಂಡುಬರುತ್ತಾರೆ. ಕಾಡು ಕುರುಬ ಬುಡಕಟ್ಟು ಜನಾಂಗದವರು ಮೈಸೂರು, ಬೆಂಗಳೂರು, ಯಾದಗಿರಿಯಲ್ಲಿ ಕಂಡುಬರುತ್ತಾರೆ. ಅದೇ ರೀತಿ ಇನ್ನೊಬ್ಬ ಪ್ರಮುಖ ಜನಾಂಗ ಜೇನು ಕುರುಬರು ಚಾಮರಾಜನಗರ, ಮೈಸೂರು ಮತ್ತು ಕೊಡಗುನಲ್ಲಿ ಕಂಡುಬರುತ್ತಾರೆ.
ಅದೇ ರೀತಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದವರು ಮೈಸೂರು, ಶಿವಮೊಗ್ಗ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತಾರೆ. ನಂತರ ಕೊನೆಯದಾಗಿ ತೋಡಾ ಬುಡಕಟ್ಟು ಜನಾಂಗದವರು ಉಡುಪಿಯಲ್ಲಿ ಕಂಡುಬರುತ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿರುವಂತಹ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೋಣ. ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಣಾ ತಾಣಗಳಿವೆ. ಮೊದಲನೆಯದು ಬಂಡೀಪುರ ಹುಲಿ ಸಂರಕ್ಷಣಾ ತಾಣ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಬಂಡೀಪುರ ಹುಲಿ ಸಂರಕ್ಷಣಾ ತಾಣವು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಎರಡನೇದು ಭದ್ರಾ ಹುಲಿ ಸಂರಕ್ಷಣಾ ತಾಣವು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಮೂರನೆಯದಾಗಿ ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣವು ಕೊಡಗು ಮತ್ತು ಮೈಸೂರಿನಲ್ಲಿ ಕಂಡುಬರುತ್ತದೆ. ಕಾಳಿ ಹುಲಿ ಸಂರಕ್ಷಣಾ ತಾಣವು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ. ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಣಾ ತಾಣವು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಬಂಡೀಪುರ, ಭದ್ರಾ, ನಾಗರಹೊಳೆ, ಕಾಳಿ ಹುಲಿ ಸಂರಕ್ಷಣಾ ತಾಣವನ್ನು ಅನ್ಶಿ ಅಂತ ಕೂಡ ಕರೀತಾರೆ. ಬಿಳಿಗಿರಿ ರಂಗನಬೆಟ್ಟ, ಈ 5 ಹುಲಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ILOದ ಕೇಂದ್ರ ಕಚೇರಿ ಇರುವುದು ಜಿನೇವಾದಲ್ಲಿ. ಇದರ ಸದಸ್ಯ ರಾಷ್ಟ್ರಗಳು 187. 2025ರಲ್ಲಿ 353ನೇ ಆವೃತ್ತಿಯ ಗವರ್ನಿಂಗ್ ಸಭೆ ನಡೆಸಿದೆ. ಕಾರ್ಮಿಕರಿಗೆ ಅತಿ ಹತ್ತಿರವಾದ ವ್ಯಕ್ತಿ ಎಂದು ಯಾರನ್ನು ಕರೆಯುತ್ತೇವೆ ಎಂದರೆ ಕಾರ್ಲ್ ಮಾರ್ಕ್ಸನ್ನು ಕಾರ್ಮಿಕರಿಗೆ ಅತಿ ಹತ್ತಿರವಾದ ವ್ಯಕ್ತಿ ಎಂದು ಕರೆಯುತ್ತೇವೆ. ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ ಸಮಾಜವಾದಿ ಸಿದ್ಧಾಂತ. ಕಾರ್ಲ್ ಮಾರ್ಕ್ಸ್ ಅವರ ಪ್ರಮುಖ ಪುಸ್ತಕಗಳು ತುಂಬ ವೆರಿ ಇಂಪಾರ್ಟೆಂಟ್. ಕಾರ್ಲ್ ಮಾರ್ಕ್ಸ್ ಅವರ ಪ್ರಮುಖ ಪುಸ್ತಕಗಳು, ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇವೆರಡೂ ಕಾರ್ಲ್ ಮಾರ್ಕ್ಸ್ ಅವರ ಪ್ರಮುಖ ಪುಸ್ತಕಗಳಾಗಿವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎಂದು ಮೇ 1ನೇ ತಾರೀಖನ್ನು ಆಚರಣೆ ಮಾಡ್ತೇವೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಎಂದು ಮೇ 1ನ್ನು ಆಚರಿಸುತ್ತೇವೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಯಾವ ನಗರದಲ್ಲಿ ಇತ್ತೀಚೆಗೆ ಸ್ಥಾಪಿಸಲಾಗಿದೆ? ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಖಾಸಗಿ ಮತ್ತು ಸಾರ್ವಜನಿಕ ಎರಡೂಗಳ ಸಹಭಾಗಿತ್ವದಲ್ಲಿ ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸ್ಥಾಪಿಸಲಾಗಿದೆ. ಇಂದೋರ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ಇಂದೋರ್ನಲ್ಲಿ 2025ರಲ್ಲಿ 17ನೇ ಪ್ರವಾಸಿ ದಿನವನ್ನು ಆಚರಣೆ ಮಾಡಲಾಯಿತು. ಇಂದೋರ್ ಇದು ಭಾರತದ ಸತತ 8ನೇ ಬಾರಿಗೆ ಅತಿ ಸ್ವಚ್ಛ ನಗರವಾಗಿ ಆಯ್ಕೆಯಾಗಿದೆ. ಭಾರತದ ಅತಿ ಸ್ವಚ್ಛ ನಗರ ಇಂದೋರ್, ಇದು ಸತತವಾಗಿ 8ನೇ ಬಾರಿಗೆ ಆಯ್ಕೆಯಾಗಿದೆ. ಒಂದೇ ದಿನದಲ್ಲಿ ಗಿಡ ನೆಟ್ಟು ದಾಖಲೆ ಸೃಷ್ಟಿಸಿದೆ. ಒಂದೇ ದಿನದಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನೆಟ್ಟು ದಾಖಲೆಯನ್ನು ಸೃಷ್ಟಿಸಿದ ನಗರ ಯಾವುದಂದರೆ ಇಂದೋರ್. ಭಿಕ್ಷಾಟನೆಯನ್ನು ನಿಷೇಧಿಸಿದ ಭಾರತದ ಮೊದಲ ನಗರವಾಗಿದೆ ಸ್ನೇಹಿತರೆ. ಇನ್ನೂ ಇನ್ನೊಂದು ಪಾಯಿಂಟ್ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ನೋಟಾ ದಾಖಲೆಯಾಗಿದೆ. ನೋಟಾ ಅಂದರೆ ನನ್ ಆಫ್ ದಿ ಅಬೌವ್ ಎಂಬ ಬಟನ್ನ ಪ್ರೆಸ್ ಮಾಡಿದಂತಹ ಅತಿ ಹೆಚ್ಚು ಜನರು 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂದೋರ್ನಲ್ಲಿ ಕಂಡುಬಂದಿದೆ. ಅತಿ ಹೆಚ್ಚು ನೋಟಾ ಇಂದೋರ್ನಲ್ಲಿ ಕಂಡುಬಂದಿದೆ. ಮುಂದಿನ ಮುಖ್ಯವಾದ ಪ್ರಶ್ನೆ, ನಾ ಕೊಡ್ತಿರುವಂಥ ಈ ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.
ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಜಲ್ ಅಮೃತ್ ಸ್ಪರ್ಧೆಯಲ್ಲಿ ಬೆಂಗಳೂರು ಜಲಮಂಡಳಿಗೆ ಎಷ್ಟು ಬಹುಮಾನ ನೀಡಲಾಗಿದೆ? ಬೆಂಗಳೂರು ಜಲ್ ಅಮೃತ್ ಸ್ಪರ್ಧೆಯಲ್ಲಿ ಬೆಂಗಳೂರು ಜಲಮಂಡಳಿಗೆ 103 ಕೋಟಿ ಬಹುಮಾನವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ. 2025ರಂತೆ ಅತಿ ಹೆಚ್ಚು ಘೇಂಡಾಮೃಗಗಳನ್ನು ಕಂಡುಬರುವ ರಾಜ್ಯಗಳು ಯಾವುವು? ಅತಿ ಹೆಚ್ಚು ಘೇಂಡಾಮೃಗಗಳನ್ನು ಹೊಂದಿರುವ ರಾಜ್ಯಗಳು ಯಾವಂದರೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ. ಅಸ್ಸಾಂನಲ್ಲಿ ಒಟ್ಟು 2900 ಘೇಂಡಾಮೃಗಗಳು ಕಂಡುಬರುತ್ತವೆ. ಪಶ್ಚಿಮ ಬಂಗಾಳದಲ್ಲಿ 392 ಘೇಂಡಾಮೃಗಗಳು ಕಂಡುಬರುತ್ತವೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 92 ಘೇಂಡಾಮೃಗಗಳು ಕಂಡುಬರುತ್ತವೆ. ನಂತರ ಘೇಂಡಾಮೃಗ ಯೋಜನೆಯನ್ನು 1987ರಲ್ಲಿ ಘೇಂಡಾಮೃಗಗಳ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಜಾರಿಗೆ ತರುತ್ತೆ. ಅತಿ ಹೆಚ್ಚು ಘೇಂಡಾಮೃಗಗಳು ಕಂಡುಬರುವ ರಾಜ್ಯ ಅಸ್ಸಾಂ ಅಂತ ನೋಡಿದ್ರೆ, ಅದೇ ಥರ ಅತಿ ಹೆಚ್ಚು ಹುಲಿಗಳು ಕಂಡುಬರುವ ರಾಜ್ಯಗಳು ಯಾವುವು ಅಂತ ನೋಡೋಣ. ಮೊದಲನೇದು ಮಧ್ಯಪ್ರದೇಶದಲ್ಲಿ 785 ಹುಲಿಗಳು ಕಂಡುಬರುತ್ತವೆ. ಸೆಕೆಂಡ್ ಒನ್ ನಮ್ಮ ಕರ್ನಾಟಕದಲ್ಲಿ 563 ಹುಲಿಗಳು ಕಂಡುಬರುತ್ತವೆ. ಥರ್ಡ್ ಒನ್ ಉತ್ತರಾಖಂಡದಲ್ಲಿ 560 ಹುಲಿಗಳು ಕಂಡುಬರುತ್ತವೆ. ಫಸ್ಟ್ ಒನ್ ಮಧ್ಯಪ್ರದೇಶ್, ಕರ್ನಾಟಕ, ಉತ್ತರಾಖಂಡ. ಈ 3 ರಾಜ್ಯಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡುಬರುವ ರಾಜ್ಯಗಳಾಗಿವೆ. ನಂತರ ಅದೇ ರೀತಿಯಾಗಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳು ಯಾವುವು ಅಂತ ನೋಡೋಣ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳು ಮೊದಲನೇ ಸ್ಥಾನದಲ್ಲಿರುವುದು ನಮ್ಮ ಕರ್ನಾಟಕ, 6395 ಆನೆಗಳನ್ನು ಹೊಂದಿದೆ. ಎರಡನೇದಾಗಿ ಅಸ್ಸಾಂ, ಇದು 5719 ಆನೆಗಳನ್ನು ಹೊಂದಿದೆ. ನಂತರ ಪಶ್ಚಿಮ ಬಂಗಾಳ. ಈ 3 ರಾಜ್ಯಗಳು ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯಗಳಾಗಿವೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಕರ್ನಾಟಕ 6395 ಆನೆಗಳನ್ನು ಹೊಂದುವುದರ ಮೂಲಕ ಇಡೀ ದೇಶದಲ್ಲಿಯೇ ಪ್ರಪ್ರಥಮ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ಭಾರತದಲ್ಲಿ ಮದ್ಯಪಾನ ನಿಷೇಧಿಸಿದ ರಾಜ್ಯಗಳು ಯಾವುವು? ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಭಾರತದಲ್ಲಿ ಮದ್ಯಪಾನವನ್ನು ನಿಷೇಧಿಸಿದ ರಾಜ್ಯಗಳು ಯಾವ್ಯಾವಂದರೆ ಬಿಹಾರ್, ಗುಜರಾತ್, ಮಿಜೋರಾಂ, ನಾಗಾಲ್ಯಾಂಡ್. ಬಿಹಾರ್, ಗುಜರಾತ್, ಮಿಜೋರಾಂ, ನಾಗಾಲ್ಯಾಂಡ್ ಈ 4 ರಾಜ್ಯಗಳು ಭಾರತದಲ್ಲಿ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಿದಂಥ ರಾಜ್ಯಗಳಾಗಿವೆ. ಭಾರತದಲ್ಲಿ ತಂಬಾಕು ಉತ್ಪನ್ನದ ರಾಯಭಾರಿ ಯಾರಾಗಿದ್ದಾರೆ ಅಂದರೆ ಪ್ರಸ್ತುತ PV ಸಿಂಧು. PV ಸಿಂಧು ಅವರು ಬ್ಯಾಡ್ಮಿಂಟನ್ ಆಟಗಾರ್ತಿ. PV ಸಿಂಧು ಅವರು ಪ್ರಸ್ತುತ ಭಾರತದಲ್ಲಿ ತಂಬಾಕು ಉತ್ಪನ್ನದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ನಂತರ ವಿಶ್ವ ತಂಬಾಕು ಮುಕ್ತ ದಿನ, ತಂಬಾಕು ವ್ಯಸನ ಮುಕ್ತ ದಿನ ಎಂದು ಮೇ 31 ಆಚರಣೆ ಮಾಡುತ್ತೇವೆ. ಅದೇ ರೀತಿ ಭಾರತದಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಇರುವುದು. ಭಾರತದಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ತಂಬಾಕು ಸಂಶೋಧನಾ ಕೇಂದ್ರವಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅತಿ ಹೆಚ್ಚು ತಂಬಾಕನ್ನು ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ. ಅದೇ ರೀತಿ ತಂಬಾಕು ಸಂಶೋಧನಾ ಕೇಂದ್ರ ಇರುವುದು ಕೂಡ ಆಂಧ್ರ ಪ್ರದೇಶದ ರಾಜಮಂಡ್ರಿ. ಅದರಲ್ಲಿ ಆಂಧ್ರ ಪ್ರದೇಶವು ಅತಿ ಹೆಚ್ಚು ತಂಬಾಕನ್ನು ಉತ್ಪಾದನೆ ಮಾಡುವುದರ ಜೊತೆಗೆ ಅತಿ ಹೆಚ್ಚು ಯಾವ ವಿಧದ ತಂಬಾಕನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತದೆ ಅಂದರೆ ವರ್ಜಿನಿಯಾ ಎಂಬ ವಿಧದ ತಂಬಾಕನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತದೆ. ತಂಬಾಕು ಉತ್ಪಾದನೆಗೆ ಪ್ರಸಿದ್ಧವಾದ ಇನ್ನೊಂದು ಸ್ಥಳ ಯಾವುದಂದರೆ ಬೆಳಗಾವಿಯ ನಿಪ್ಪಾಣಿಯು ತಂಬಾಕು ಉತ್ಪಾದನೆಗೆ ಇಡೀ ದೇಶದಲ್ಲಿಯೇ ಪ್ರಸಿದ್ಧವಾಗಿದೆ. ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಉತ್ಪಾದಿಸುವ ಜಿಲ್ಲೆ ಯಾವುದಂದರೆ ಮೈಸೂರು. ಇದು ಕರ್ನಾಟಕದ ಅತಿ ಸ್ವಚ್ಛವಾದ ನಗರ ಕೂಡ ಆಗಿದೆ ಸ್ನೇಹಿತರೆ. ಮೈಸೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಜಿಲ್ಲೆ ಕೂಡ ಮೈಸೂರು ಆಗಿದೆ. ನಂತರ ತಂಬಾಕಿನಲ್ಲಿರುವ ರಾಸಾಯನಿಕ ಅಂಶ ಯಾವುದಂದರೆ ನಿಕೋಟಿನ್ ಎಂಬ ಅಂಶವು ತಂಬಾಕಿನಲ್ಲಿರುವಂಥ ರಾಸಾಯನಿಕ ಅಂಶವಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ. 2025ರ ವಿಶ್ವ ಅರಣ್ಯ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಏನು? ವಿಶ್ವ ಅರಣ್ಯ ದಿನ 2025ರಲ್ಲಿ ವಿಶ್ವ ಅರಣ್ಯ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತಂದರೆ ಫಾರೆಸ್ಟ್ ಆ್ಯಂಡ್ ಫುಡ್, ಅರಣ್ಯ ಮತ್ತು ಆಹಾರ ಅನ್ನುವಂಥದ್ದು 2025ರ ವಿಶ್ವ ಅರಣ್ಯ ದಿನದ ಥೀಮ್ ಆಗಿದೆ. ನಂತರ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ಆಚರಣೆ ಮಾಡ್ತೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏಪ್ರಿಲ್ 7ರಂದು ಸ್ಥಾಪನೆಯಾದ ಕಾರಣ ಏಪ್ರಿಲ್ 7ನ್ನು ವಿಶ್ವ ಆರೋಗ್ಯ ದಿನ ಎಂದು ಆಚರಣೆ ಮಾಡುತ್ತೇವೆ. ಅದೇ ರೀತಿ ವಿಶ್ವ ಆರೋಗ್ಯ ದಿನ
2025 ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿತ್ತಂದರೆ ಹೆಲ್ದಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್. ಹೆಲ್ದಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಆಗಿದೆ. ಭಾರತದ ಅರಣ್ಯ ಮನುಷ್ಯ ಎಂದು ಜಾಧವ್ ಪಾಯಿಂಗ್ ಅವರನ್ನು ಕರೆಯುತ್ತೇವೆ. ಜಾಧವ್ ಪಾಯಿಂಗ್ ಅವರನ್ನು ಭಾರತದ ಅರಣ್ಯ ಮನುಷ್ಯ ಎಂದು ಕರೆಯುತ್ತೇವೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ಯಾವುವು? ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ಯಾವುವೆಂದರೆ ಮೊದಲನೇದು ಮಧ್ಯಪ್ರದೇಶ್, ಎರಡನೇದು ಅರುಣಾಚಲ ಪ್ರದೇಶ್. ಅತಿ ಹೆಚ್ಚು ಅರಣ್ಯ ಹೊಂದಿದ್ದು ಮಧ್ಯಪ್ರದೇಶ್, ಸೆಕೆಂಡ್ ಒನ್ ಅರುಣಾಚಲ ಪ್ರದೇಶ್. ಅದೇ ರೀತಿ ಶೇಕಡಾವಾರು ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಮಿಜೋರಾಂ. ಮಿಜೋರಾಂ ರಾಜ್ಯವು ಶೇಕಡಾವಾರು ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಯಾವುದಂದರೆ ಹರಿಯಾಣ. ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಅಂದರೆ ಹರಿಯಾಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದ ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಯಾವುದಂದರೆ ವಿಜಯಪುರ. ವಿಜಯಪುರ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಬೆಲ್ ಪ್ರಶಸ್ತಿ. ಅಬೆಲ್ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಜೀನ್ ಪಿಯರೆ ಸರ್. ಜೀನ್ ಪಿಯರೆ ಸರ್ ಅವರು 2003ರಲ್ಲಿ ಈ ಪ್ರಶಸ್ತಿಯನ್ನು ಪಡೀತಾರೆ. ಇವರು ಫ್ರಾನ್ಸ್ ದೇಶದವರು. ಅಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಮೂಲದವರು ಯಾರಂದರೆ ಎಸ್ ಆರ್ ಶ್ರೀನಿವಾಸ್ ವರ್ಧನ್. ಇವರು ಸಂಭವನೀಯತೆ ಸಿದ್ಧಾಂತ ಎಂಬ ವಿಷಯಕ್ಕೆ 2007ರಲ್ಲಿ ಅಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಅದೇ ರೀತಿ 2025 ಕರೆಂಟ್ ಅಫೇರ್ಸ್ನಲ್ಲಿ ಸ್ನೇಹಿತರೆ 2025ರಲ್ಲಿ ಮಸಾಕಿ ಕಾಶಿವಾರ್ ಅನ್ನುವಂಥ ಜಪಾನ್ದವರು ಅಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ಅಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದಂದರೆ ನಾರ್ವೆ ದೇಶವು ಅಬೆಲ್ ಪ್ರಶಸ್ತಿಯನ್ನು ನೀಡಿದೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, 2025ರ ವಿಶ್ವ ಜಲ ದಿನ. ವಿಶ್ವ ಜಲ ದಿನ 2025ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಶ್ವ ಜಲ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದ್ದು 1993 ಮಾರ್ಚ್ 22. ಆದ ಕಾರಣ ಮಾರ್ಚ್ 22ನ್ನು ವಿಶ್ವ ಜಲ ದಿನ ಎಂದು ಆಚರಣೆ ಮಾಡುತ್ತೇವೆ. 2025ರ ವಿಶ್ವ ಜಲ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ತಂದರೆ ಹಿಮನದಿ ಸಂರಕ್ಷಣೆ. ಗ್ಲೇಸಿಯಸ್ ಪ್ರಿಸರ್ವೇಷನ್ ಎಂಬುದು ಹಿಮನದಿ ಸಂರಕ್ಷಣೆ ಎಂಬುದು 2025ರ ವಿಶ್ವ ಜಲ ದಿನದ ಧ್ಯೇಯವಾಕ್ಯವಾಗಿದೆ. ಭಾರತದಲ್ಲಿ ನೀರಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತೇವೆ? ರಾಜಸ್ಥಾನದ ರಾಜೇಂದ್ರ ಸಿಂಗ್ ಅವರನ್ನು ಭಾರತದ ನೀರಿನ ಮನುಷ್ಯ ಎಂದು ಕರೆಯುತ್ತೇವೆ. ನೀರಿನ ಅಣುಸೂತ್ರ ಸ್ನೇಹಿತರೆ H2O. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂಶಗಳನ್ನು ಒಳಗೊಂಡಂತಹ ನೀರಿನ ಅಣುಸೂತ್ರ H2O. ವಿಶ್ವಸಂಸ್ಥೆಯು 2013ನ್ನು ಜಲವರ್ಷ ಎಂದು ಘೋಷಿಸಿತ್ತು. ವಿಶ್ವಸಂಸ್ಥೆಯು 2013ನ್ನು ಜಲವರ್ಷ ಎಂದು ಘೋಷಿಸಿತ್ತು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಬಿಮ್ಸ್ಟೆಕ್ ಒಕ್ಕೂಟದ 6ನೇ ಶೃಂಗಸಭೆ ಯಾವ ದೇಶದ ಆತಿಥ್ಯದಲ್ಲಿ ಜರುಗಿದೆ? ಇತ್ತೀಚೆಗೆ ಬಿಮ್ಸ್ಟೆಕ್ನ 6ನೇ ಶೃಂಗಸಭೆಯು ಥೈಲ್ಯಾಂಡ್ ದೇಶದ ಆತಿಥ್ಯದಲ್ಲಿ ಜರುಗಿದೆ. ಥೈಲ್ಯಾಂಡ್ ದೇಶದಲ್ಲಿ ನಡೆದಿದೆ ಸ್ನೇಹಿತರೆ. ಅದೇ ರೀತಿ ಬಿಮ್ಸ್ಟೆಕ್ನ ಯುವ ಶೃಂಗಸಭೆ 2025ರಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಿದೆ. ಇದನ್ನು ಆಯೋಜನೆ ಮಾಡಿದಂತಹ ಸಚಿವಾಲಯ ಕ್ರೀಡಾ ಸಚಿವಾಲಯವು ಬಿಮ್ಸ್ಟೆಕ್ನ ಯುವ ಶೃಂಗಸಭೆಯನ್ನು 2025ರಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜನೆಯನ್ನು ಮಾಡಿತ್ತು. 2025ರಲ್ಲಿ 2 ವರ್ಷಗಳ ಅವಧಿಗೆ ಬಿಮ್ಸ್ಟೆಕ್ಗೆ ಆಯ್ಕೆಯಾದ ಅಧ್ಯಕ್ಷ ರಾಷ್ಟ್ರ ಬಾಂಗ್ಲಾದೇಶ್ ಬಿಮ್ಸ್ಟೆಕ್ಗೆ 2 ವರ್ಷಗಳ ಅವಧಿಗೆ ಅಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ಬಿಮ್ಸ್ಟೆಕ್ನ ಮೊದಲ ಸಭೆ ನಡೆದಿದ್ದು 2004ರಲ್ಲಿ ಬಾಂಗ್ಲಾದೇಶದ ಬ್ಯಾಂಕಾಕ್ನಲ್ಲಿ. ಬಿಮ್ಸ್ಟೆಕ್ನ ಮೊದಲ ಸಭೆ 2004ರಲ್ಲಿ ಬಾಂಗ್ಲಾದೇಶದ ಬ್ಯಾಂಕಾಕ್ನಲ್ಲಿ ನಡೆದಿದೆ. ಭಾರತದಲ್ಲಿ ನಡೆದ ಸಭೆ 2ನೇ ಸಭೆ ಭಾರತದಲ್ಲಿ ನಡೆದಿದೆ. 2008ರಲ್ಲಿ ನವದೆಹಲಿಯಲ್ಲಿ ಬಿಮ್ಸ್ಟೆಕ್ನ 2ನೇ ಸಭೆ ನಡೆದಿದೆ.